ಪ್ರೈಸ್ ದ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ರೋಮಾಪುರದವರಿಗೆ 12ನೇ ಅಧ್ಯಾಯ 12ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿರಿ ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ಕರ್ತನ ಆತ್ಮನು ಈ ಮುಂಜಾನೆ ವೇಳೆಯಲ್ಲಿ ಆತನು ನಮ್ಮನ್ನು ನೋಡಿ ಹೇಳುವವನಾಗಿದ್ದಾನೆ. ಮಗನೇ ಮಗಳೇ, ನೀನೇನ್ ಮಾಡು, ಬೇಸರಗೊಳ್ಳದೆ ನೀನೇನ್ ಮಾಡು, ಪ್ರಾರ್ಥಿಸು. ಉಪದ್ರವಗಳು ಬರುವಾಗ, ಹೋರಾಟಗಳು ಬರುವಾಗ, ಕಣ್ಣೀರುಗಳು ಬರುವಾಗ ನೀನೇನ್ ಮಾಡು, ಬೇಸರಗೊಳ್ಳದೆ ನೀನೇನ್ ಮಾಡು, ಪ್ರಾರ್ಥಿಸು ಎಂದು ದೇವರು ಇವತ್ತು ನಮ್ಮ ಜೀವಿತದಲ್ಲಿ ಆತನು ನಮ್ಮನ್ನು ನೋಡಿ ಹೇಳುವವನಾಗಿದ್ದಾನೆ. ರೋಗಗಳು ಬರುವಾಗ, ಕಣ್ಣೀರುಗಳು ಬರುವಾಗ ನಾವೇನ್ ಮಾಡ್ತೇವೆ, ದುರ್ಬಲವಾಗ್ತೇವೆ, ಬಿದ್ದು ಹೋಗಿ ಬಿಡ್ತೇವೆ. ಪ್ರಾರ್ಥಿಸುವುದನ್ನೇ ನಾವೇನ್ ಮಾಡ್ತೇವೆ, ನಿಲ್ಲಿಸ್ತೇವೆ. ಯಾಕೆಂದ್ರೆ ಉಪದ್ರವದಲ್ಲಿ ನಾವೇನಾಗಿರ್ತೇವೆ, ದುರ್ಬಲರಾಗಿರ್ತೇವೆ. ಆದುದರಿಂದ ಪ್ರೀತಿಯುಳ್ಳ ದೇವ ಜನರೇ, ರೋಗಗಳು ಬಂದರೂ ಕೂಡ, ಕಣ್ಣೀರುಗಳು ಬಂದರೂ ಕೂಡ, ಉಪದ್ರವಗಳು ಬಂದರೂ ಕೂಡ, ಹೋರಾಟಗಳು ನಮಗೆ ಎದುರಾಗಿ ನಿಂತರೂ ಕೂಡ, ಶತ್ರು ನಮಗೆ ಎದುರಾಗಿ ನಿಂತರೂ ಕೂಡ ನಾವೇನ್ ಮಾಡಬೇಕು, ಬೇಸರಗೊಳ್ಳದೆ ನಾವು ಕರ್ತನ ಸಮ್ಮುಖದಲ್ಲಿ ನಾವೇನ್ ಮಾಡಬೇಕು, ಕುಳಿತುಕೊಳ್ಳಬೇಕು. ಪ್ರಾರ್ಥನೆ ಅನ್ನುವಂಥದ್ದು ನಮ್ಮ ಜೀವಿತದಲ್ಲಿ ಇರುವಂತಹ ಉಪದ್ರವಗಳನ್ನ ಅದೇನ್ ಮಾಡ್ತದೆ, ತೆಗೆದು ಹಾಕ್ತದೆ. ಪ್ರಾರ್ಥನೆ ನಮ್ಮ ಜೀವಿತದಲ್ಲಿ ಇರುವಂತಹ ಕಣ್ಣೀರನ್ನ ಒರೆಸ್ತದೆ. ಪ್ರಾರ್ಥನೆ ನಮ್ಮ ಜೀವಿತದಲ್ಲಿರುವಂತಹ ರೋಗವನ್ನ ಪರಿಹರಿಸ್ತದೆ. ಆದುದರಿಂದ ನಾವೇನ್ ಮಾಡಬೇಕು, ಬೇಸರಗೊಳ್ಳದೆ ಕರ್ತನ ಸಮ್ಮುಖದಲ್ಲಿ ನಾವೇನ್ ಮಾಡಬೇಕು, ಕುಳಿತುಕೊಳ್ಳಬೇಕು. ದಾನಿಯೇಲನು ದಿನಕ್ಕೆ 3 ಆವರ್ತಿ ಅವನು ಏನ್ ಮಾಡ್ತಾ ಇದ್ದ, ಕರ್ತನ ಸಮ್ಮುಖದಲ್ಲಿ ಅವನು ಹೋಗಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದ. ಪ್ರಾರ್ಥನೆ ನಿಮಿತ್ತ ಅವನನ್ನು ತೆಗೆದುಕೊಂಡು ಹೋಗಿ ಸಿಂಹಗಳ ಗವಿಯಲ್ಲಿ ಹಾಕಿದರೂ ಕೂಡ ಅವನೇನ್ ಬಿಡಲಿಲ್ಲ, ಪ್ರಾರ್ಥನೆಯನ್ನ ಬಿಡಲಿಲ್ಲ. ಇವತ್ತು ನಮ್ಮ ಜೀವಿತದಲ್ಲಿಯೂ ಕೂಡ ಸೈತಾನು ನಮಗೆ ವಿರೋಧವಾಗಿ ಹೋರಾಟಗಳನ್ನ ತೆಗೆದುಕೊಂಡು ಬಂದರೂ ಕೂಡ ನಾವು ಪ್ರಾರ್ಥಿಸುವುದನ್ನ ನಾವೇನ್ ಮಾಡಬಾರದು, ನಿಲ್ಲಿಸಬಾರದು. ಅಪೊಸ್ತಲರು ಅವ್ರನ್ನ ತೆಗೆದುಕೊಂಡು ಹೋಗಿ ಸೆರೆಮನೆಯಲ್ಲಿ ಹಾಕಿದರೂ ಕೂಡ ಅವ್ರೇನ್ ಬಿಡಲಿಲ್ಲ, ಪ್ರಾರ್ಥಿಸುವುದನ್ನ ಬಿಡಲಿಲ್ಲ, ಸುವಾರ್ತೆ ಹೇಳುವುದನ್ನ ಬಿಡಲಿಲ್ಲ. ನಾವಿವತ್ತು ಬೇಸರಗೊಳ್ಳದೆ ನಾವು ಇವತ್ತೇನ್ ಮಾಡೋಣ, ಪ್ರಾರ್ಥಿಸೋಣ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತ ನಿಂಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ದೇವರ ಈ ವಾಕ್ಯ ಭಾಗ ಸಂದೇಶವನ್ನ ನೋಡ್ತಾ ಇರುವ ಜನಗಳನ್ನ ತಂದಿಸ್ರಿ. ಕರ್ತನೆ, ನಿನ್ ಜನರ ಜೀವಿತದಲ್ಲಿ ಸ್ವಾಮಿ ನಿನ್ ಕ್ರಿಯೆಯನ್ನ ಮಾಡಿ ಅಪ್ಪ, ನಿನ್ ಜನರು ಬೇಸರಗೊಳ್ಳದೆ ಪ್ರಾರ್ಥಿಸುವಂತಹ ಒಂದು ಹೊಸ ಬಲವನ್ನ ಕೊಡು ಸ್ವಾಮಿ. ಅದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್.